ರೌಡಿ ಅಂದರೆ ರೌಡಿ, ಅವರು ಪುಡಿ ರೌಡಿ ದೊಡ್ಡ ರೌಡಿ ಅಂತ ಇಲ್ಲ, ರೌಡಿ ಅಂದರೆ ರೌಡಿ. ಸೊ ಬೇಸಿಕ್ ಪೊಲೀಸಿಂಗ್ ನಮ್ಮವ್ರು ಮಾಡಿದರೆ, ಬೀಟ್ ಡ್ಯೂಟಿ ಕರೆಕ್ಟಾಗಿ ಮಾಡಿದರೆ, ಅವ್ರು ಯಾರು ಅವ್ರದ್ದು ಚಲನವಲನ ನೋಡಿಕೊಂಡು ಅವ್ರು ಏನು ಅವ್ರದ್ದು ಆರ್ಥಿಕ್ಸ್ ಏನು ಕೆಲಸ ಮಾಡ್ತಾರೆ ಅವರು ಅಂಥ ಬಗ್ಗೆ ಕಂಡುಹಿಡಿದರೆ ಖಂಡಿತ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಪ್ಲಸ್ ಜೊತೆಗೆ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಇದೆ, ಅವ್ರಿಗೆ ನಾವು ಆಗಾಗ ಕರೆಸಿ ಅವ್ರಿಗೆ ವಾರ್ನಿಂಗ್ ಮಾಡ್ತೀವಿ. ಅವ್ರೇನೋ ಬೇರೆ ಆ್ಯಕ್ಟಿವಿಟೀಸಲ್ಲಿ ಶಾಮೀಲಾಗಿದ್ದರೆ ಅಥವಾ ಬೇರೆ ಸ್ಟೇಷನಲ್ಲಿ ಕ್ರೈಮ್ ಮಾಡಿದರೆ ಆ ಸ್ಟೇಷನ್ಗೆ ಕೂಡ ಹ್ಯಾಂಡ್ ಓವರ್ ಮಾಡ್ತೀವಿ. ಪ್ಲಸ್ ಕೆಲವು ಕೇಸಲ್ಲಿ ನಾವು ಗುಂಡಾ ಆ್ಯಕ್ಟ್ ಮಾಡಿದ್ದೀವಿ, ಎಕ್ಸ್ಟರ್ನ್ಮೆಂಟ್ ಕೂಡ ಮಾಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ. ಆಗಾಗ ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ರೌಡೀಸ್ ಅವ್ರು ಕಂಟ್ರೋಲ್ ಆಗ್ತದೆ. ಈ ರೌಡಿ ಶೀಟರ್ಗಳಿದಾರಲ್ಲ ಸರ್, ಕೆಲವೊಂದು ರೌಡಿ ಶೀಟರ್ಗಳು ಕೆಲವೊಂದು ಜನಕ್ಕೆ ಬೆದರಿಕೆ ಹಾಕೋದು, ಆವಾಜ್ ಬಿಡುವಂಥದ್ದು, ದ್ವೇಷದ ಹಿನ್ನೆಲೆ ಕೊಲೆ ಮಾಡುವಂಥದ್ದು, ಈ ಥರ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗಿದ್ದಾವೆ ಬೆಂಗಳೂರಿನಲ್ಲಿ. ಅದಕ್ಕೆ ಕಡಿವಾಣ ಯಾವ ರೀತಿ ಆಗ್ತದೆ? ಸೇಮ್ ರೌಡೀಸ್ಗೆ ಕಂಟ್ರೋಲ್ ಮಾಡಲಿಕ್ಕೆ ಕಂಪ್ಲೇಂಟ್ ಇದ್ದರೆ ನಾವು ಖಂಡಿತ ಇಮಿಡಿಯೇಟ್ಲಿ ತೊಗೊಳ್ತೀವಿ ಆ್ಯಕ್ಷನ್. ನಾನು ನಿಮ್ಗೆ ಹೇಳಿದ್ದೆನಲ್ಲ, ಪ್ರೊಫೆಷ್ನಲ್ ಯಾರು ದೊಡ್ಡ ಲೆವೆಲ್ ರೌಡೀಸರು ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಮಾಡಿದ್ದೀವಿ. ಗುಂಡಾ ಆ್ಯಕ್ಟ್ ಅಂದರೆ ಅವ್ರಿಗೆ 1 ವರ್ಷ ಬೇಲ್ ಸಿಗಲ್ಲ. ಎಕ್ಸ್ಟರ್ನ್ಮೆಂಟ್ ಅಂದರೆ ಇಲ್ಲಿಂದ ಈ ಜಾಗದಿಂದ ಗಡಿಪಾರು ಮಾಡ್ತೀವಿ. ಗಡಿಪಾರು ಮಾಡಿದರೆ ಅವ್ರಿಗೆ ಇಲ್ಲಿ ವಾಸ ಮಾಡಲಿಕ್ಕೆ ಆಗಲ್ಲ. ಬಟ್ ಅಪ್ಪಿತಪ್ಪಿ ಕೆಲವು ಇನ್ಸಿಡೆಂಟ್ ಆಗ್ತಾಯಿದೆ. ಅದು ಅದರ ಮೇಲೆ ನಾವು ನಮ್ಮದು ಪೊಲೀಸ್ದು ಏನು ತಪ್ಪಾಗಿದ್ರೆ ಅಥವಾ ಯಾವುದು ಎಲ್ಲಿ ಮಿಸ್ ಆಗಿದೆ, ಇಂಟೆಲಿಜೆನ್ಸ್ ಫೇಲಿಯರ್ ಆಯಿತು, ಕ್ರೈಮ್ದು ಫೇಲಿಯರ್ ಆಯಿತು, ಅದನ್ನು ನೋಡ್ತಾಯಿದ್ವಿ. ಸರ್, ಇತ್ತೀಚೆಗೆ ಏನಾಗಿದೆ ಬೆಂಗಳೂರು ಸ್ಟೇಷನ್ಗಳಲ್ಲಿ, ಬೆಂಗಳೂರು ಬೆಳೆಯುವಂಥದ್ದು ಅಕ್ಕಪಕ್ಕ ಏನಿದೆ ಆ ಸ್ಟೇಷನ್ಗಳಲ್ಲೆಲ್ಲ ರಿಯಲ್ ಎಸ್ಟೇಟು, ಸಿವಿಲ್ ಮ್ಯಾಟ್ರ್ಗಳಿಗೆ ಎಂಟ್ರಿ ಆಗುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಇಂಥ ಬಗ್ಗೆ ನಾವು ಹೇಳಿದ್ದೀವಿ, ಮಾಡಬಾರ್ದು, ಮಾಡಿದರೆ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ.